ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ, ಖಂಡಿತ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುವಂತವಾಗಿದ್ದಾವೆ. ನೋಡೋಣ ಯಾವೆಲ್ಲ ಇವೆಂಟ್ ಗಳಿದಾವೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ನಮ್ಮ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಕಳೆದ ವಾರ ನೋಡಬಹುದು 288 ಪಾಯಿಂಟ್ಸ್ 1.15% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ಹಿಂದಿನ ವಾರ ಕೂಡ ಡೌನ್ ಟ್ರೆಂಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಅಂದ್ರೆ ಈ ವಾರ ಕೂಡ ಅದೇ ರೀತಿಯ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ನಿಫ್ಟಿಯಲ್ಲಿ. ಹಾಗೂ ಸೆನ್ಸೆಕ್ಸ್ ಕಡೆ ಬಂದ್ರೆ ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 980 ಪಾಯಿಂಟ್ಸ್ ಅಥವಾ 1.19% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಅಲ್ಲಿ 82,000 ಲೆವೆಲ್ ಹಾಗೂ ನಿಫ್ಟಿಯಲ್ಲಿ 25,000 ಲೆವೆಲ್ ಎರಡನ್ನು ಕೂಡ ಕ್ರಾಸ್ ಮಾಡ್ಲಿಕ್ಕೆ ಸ್ಟ್ರಗಲ್ ಮಾಡ್ತಿದ್ದಾವೆ ಇಂಡೈಸಸ್ ಅಂತಾನೆ ಹೇಳ್ಬೋದು. ಕ್ರಾಸ್ ಮಾಡ್ತಿದ್ದಾವೆ ಬಟ್ ಸಸ್ಟೈನ್ ಆಗ್ತಾ ಇಲ್ಲ, ಮತ್ತೆ ಕರೆಕ್ಷನ್ ಕಂಡು ಬರ್ತಾ ಇದೆ. ಈ ರೀತಿಯ ಅಗ್ಗಜಗ್ಗಾಟ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಎರಡು ಲೆವೆಲ್ಸ್ ಅಲ್ಲಿ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅದನ್ನು ನೋಡಿದ್ರೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 54 ಪಾಯಿಂಟ್ಸ್ ಅಥವಾ 0.13% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಹೈಲಿ ವೋಲಟೈಲ್ ಸೆಷನ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಶುಕ್ರವಾರ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು. 744 ಪಾಯಿಂಟ್ಸ್ ಅಥವಾ 1.79% ಅಪ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಳೆದ ವಾರ. ನಂತರ ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ 62 ಪಾಯಿಂಟ್ಸ್ ಅಥವಾ 0.32% ಡೌನ್ ಫಾಲ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ 491 ಪಾಯಿಂಟ್ಸ್ ಅಥವಾ 2.64% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ನೆಗೆಟಿವ್ ಇದೆ, ಬಟ್ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ ಕಳೆದ ವಾರ. ಅಂದ್ರೆ ಅದರ ಹಿಂದಿನ ವಾರ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು, ಬಟ್ ಹೋದ ವಾರ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಾಸ್ಡಾಕ್ ಹಾಗೂ ಡೌ ಜೋನ್ಸ್ ಅಲ್ಲಿ. ಅಂದ್ರೆ ಟ್ರೆಂಡ್ ಅಲ್ಲಂತೂ ಪಾಸಿಟಿವ್ ಗೆ ಕನ್ವರ್ಟ್ ಆಗಿದೆ ಈ ವಾರದಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಇವೆಂಟ್ ಗಳ ಕಡೆ ಬರೋದಾದ್ರೆ ಈ ವಾರದಲ್ಲಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ತನ್ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಅನೌನ್ಸ್ ಮಾಡ್ತಾ ಇದೆ. ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ನ ಮಾನಿಟರಿ ಪಾಲಿಸಿ ಮೀಟಿಂಗ್ ಇದೆ. ಯಾವಾಗ ನೋಡಬಹುದು ಜೂನ್ 5ನೇ ತಾರೀಕು ಡಿಸಿಷನ್ ಬರುತ್ತೆ. ಫೋರ್ಕಾಸ್ಟ್ ನೋಡಬಹುದು 2.15% ಗೆ ಇಳಿಸಬಹುದು ಅಂತ ಇದೆ. ಯಾಕಂದ್ರೆ ಈಗ ಇಂಟ್ರೆಸ್ಟ್ ರೇಟ್ ಇರೋದು 2.4%, ಅದರಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ಅನ್ನ ಕಟ್ ಮಾಡಿ 2.15% ಗೆ ಇಳಿಸಬಹುದು ಅನ್ನೋಂತ ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ ಎಕನಾಮಿಸ್ಟ್. ಹಾಗಾಗಿ ನೋಡ್ಬೇಕಾಗುತ್ತೆ ಯಾವ ರೀತಿಯ ಡಿಸಿಷನ್ ಅನ್ನ ತಗೊಳುತ್ತೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ. ಈ ಇವೆಂಟ್ ಕಡೆ ನಾವು ಗಮನ ಇಡಬೇಕಾಗುತ್ತೆ. ಇದೇನು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದಲ್ಲ ಲೈಕ್ ಫೆಡ್ ಅಥವಾ ನಮ್ಮ RBI ತರ, ಬಟ್ ಸ್ಟಿಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಹಾಗಾಗಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ನ ಡಿಸಿಷನ್ ಮೇಲೆ ನಿಮ್ಮ ಗಮನ ಇಡಬೇಕಾಗುತ್ತೆ. ಇನ್ನು ಎರಡನೇ ಇವೆಂಟ್ ಗೆ ಬರೋದಾದ್ರೆ ಅದು ನಮ್ಮ ಟ್ರಂಪ್ ಅಣ್ಣ ಯಾವಾಗ ಏನ್ ಹೇಳ್ತಾರೋ ಗೊತ್ತಿಲ್ಲ, ಹೋಗಿದ ಕಡೆಗೆಲ್ಲ ಒಂದೊಂದು ಹೇಳ್ತಾ ಇರ್ತಾರೆ ಪುಣ್ಯಾತ್ಮ. ಹಾಗಾಗಿ ಅದಕ್ಕೆ ತಕ್ಕಂತೆನೆ ಮಾರ್ಕೆಟ್ ಕೂಡ ರಿಯಾಕ್ಟ್ ಮಾಡುತ್ತೆ. ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂದಿದೆ ನೋಡಬಹುದು, ಪಾಕಿಸ್ತಾನ ಇಂಡಿಯಾದ ನಡುವಿನ ನ್ಯೂಕ್ಲಿಯರ್ ವಾರ್ ನ ತಪ್ಪಿಸಿದೀನಿ, ಅದರಲ್ಲೂ ಟ್ರೇಡ್ ಡೀಲ್ ಮೂಲಕ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಟ್ರೇಡ್ ಡೀಲ್ಗೂ ವಾರ್ಗೂ ಸಂಬಂಧ ಏನು ಗೊತ್ತಿಲ್ಲ. ಹಾಗಾಗಿ ಪುಣ್ಯಾತ್ಮ ಏನ್ ಮಾತಾಡ್ತಾರೆ ಗೊತ್ತಿಲ್ಲ, ಅದಂತೂ ಡೈರೆಕ್ಟ್ ಆಗಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ. ಹಾಗಾಗಿ ಈ ಅಪ್ಪನ್ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಜೊತೆಗೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಔಟ್ಕಮ್ ಬರುತ್ತಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಇನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿ ಇರುವಂತ ಅಪ್ಡೇಟ್ ಅಂದ್ರೆ ಅದು RBI ನ MPC ಮೀಟಿಂಗ್. ಈ ವಾರದಲ್ಲಿ RBI MPC ಮೀಟಿಂಗ್ ಇರುತ್ತೆ. 5-6ನೇ ತಾರೀಕು ಮೀಟಿಂಗ್ ಇರುತ್ತೆ. 6ನೇ ತಾರೀಕು ನಮ್ಗೆ ಔಟ್ಕಮ್ ನೋಡ್ಲಿಕ್ಕೆ ಸಿಗುತ್ತೆ. ಈಗಾಗಲೇ ಎಸ್ಟಿಮೇಷನ್ಸ್ ಬರ್ತಾ ಇರೋದು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅಂತ. ಮಾಡೋಂತ ಪ್ರಾಬಬಿಲಿಟೀಸ್ ಕೂಡ ಜಾಸ್ತಿ ಇರ್ತಿದೆ. ಯಾಕೆಂತಂದ್ರೆ ಮೊನ್ನೆ GDP ಡೇಟಾ ಬಂತು, ಅಲ್ಲೂ ಕೂಡ ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ OPEC ಪ್ಲಸ್ ಆಯಿಲ್ ಪ್ರೊಡಕ್ಷನ್ ಹೈಕ್ ಮಾಡ್ಲಿಕ್ಕೆ ಡಿಸಿಷನ್ ತಗೊಂಡಿದೆ. ಅದರಿಂದ ಆಯಿಲ್ ಪ್ರೈಸ್ ಅಲ್ಲಿ ಡಿಕ್ಲೈನ್ ಕೂಡ ಕಂಡು ಬರ್ತಿದೆ. ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಮೂವ್ ಆಗ್ತಾ ಇದೆ. ಎಲ್ಲವನ್ನ ನೋಡಿದ್ರೆ ಬಹುಶಃ ರೇಟ್ ಕಟ್ ನ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಹಲವಾರು ಎಕನಾಮಿಸ್ಟ್ ಕೂಡ ಇದನ್ನೇ ಹೇಳ್ತಿದ್ದಾರೆ. ಹಾಗಾಗಿ ರೇಟ್ ಕಟ್ ಆಗುತ್ತಾ ಇಲ್ವಾ ಅನ್ನೋದನ್ನ 6ನೇ ತಾರೀಕು ನಾವು ನೋಡ್ಬೇಕಾಗುತ್ತೆ. ಜೊತೆಗೆ ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೇಟ್ ಕಟ್ ನ ಜೊತೆ RBI ಸ್ಟ್ಯಾನ್ಸ್ ಏನಿರುತ್ತೆ, ನಂತರ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ, ಏನ್ ಪ್ರೊಜೆಕ್ಷನ್ ಮಾಡ್ತಾರೆ, ಹಾಗೆ ಗ್ರೋತ್ ಬಗ್ಗೆ ಏನ್ ಪ್ರೊಜೆಕ್ಷನ್ ಮಾಡ್ತಾರೆ, ಇದೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ 6ನೇ ತಾರೀಕು ಕ್ರೂಷಿಯಲ್ ಡೇ ಆಗುತ್ತೆ ನಮ್ಮ ಮಾರ್ಕೆಟ್ಗೆ. 6ನೇ ತಾರೀಕು ಈ ಬಿಗ್ ಇವೆಂಟ್ ನ ಮೇಲೆ ನಮ್ಮ ಗಮನ ಇರಬೇಕಾಗುತ್ತೆ. ಏನೆಲ್ಲ ಅಪ್ಡೇಟ್ ಗಳು ಬರುತ್ತೆ, ಅದಕ್ಕೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಆಟೋ ಸೇಲ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಚ್ ಮುಗ್ದಿದೆ, ಇವತ್ತಿಂದ ಜೂನ್ ಸ್ಟಾರ್ಟ್ ಆಗಿದೆ. ಎಲ್ಲ ಆಟೋ ಕಂಪನೀಸ್ ಕೂಡ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತಾರೆ. ಇದರ ಮೇಲೆ ಕೂಡ ನಾವು ಗಮನ ಇಡಬೇಕಾಗುತ್ತೆ. ಆಟೋ ಇಂಡೈಸಸ್ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಬರುತ್ತೆ. ಎಲ್ಲಿ ಪಾಸಿಟಿವ್ ಇದೆ ಎಲ್ಲಿ ನೆಗೆಟಿವ್ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಟೋ ಸೇಲ್ಸ್ ನ ಮೇಲೆ ಈ ವಾರ ಗಮನ ಇಡಬೇಕಾಗುತ್ತೆ. ಇವತ್ತು ನಾಳೆ ನಾಡಿದ್ದು ಆಲ್ಮೋಸ್ಟ್ 3-4 ದಿನ ಒಂದಲ್ಲ ಒಂದು ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತಾ ಇರುತ್ತೆ.
ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಅಫಿಷಿಯಲ್ ಆಗಿ ರಿಸಲ್ಟ್ಸ್ ಮುಗಿದಿದೆ ಅಂತಾನೆ ಹೇಳ್ಬೋದು ಮೇ 31ಕ್ಕೆ. ಇನ್ನು ಕೆಲವು ಕಂಪನಿಗಳ ಬಾಕಿ ಇದೆ ನೋಡಬಹುದು. ಬಟ್ ಕೆಲವು ಕಂಪನೀಸ್ ನೋಡಬಹುದು ಅರೌಂಡ್ 20-25 ಅಥವಾ 30 ಕಂಪನೀಸ್ ಇರಬಹುದು ಅಷ್ಟೇ. ಮೆಜಾರಿಟಿ ಕಂಪನೀಸ್ ನ ರಿಸಲ್ಟ್ ಈಗಾಗಲೇ ಬಂದಿದೆ. ಉಳಿದಿರುವಂತಹ ಕಂಪನೀಸ್ ಮೇಲೆ ನಿಮ್ಮ ಗಮನವನ್ನ ಇಡಬಹುದು, ಯಾವ ರೀತಿ ರಿಸಲ್ಟ್ ಗಳು ಬರುತ್ತೆ ಅಂತ. ಇನ್ನು FIS DIS ಆಕ್ಟಿವಿಟೀಸ್ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು FIS ಹಾಗೂ DIS ಇಬ್ರು ಕೂಡ ಬಿಗ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. FIS 44,400 ಕೋಟಿ ಪರ್ಚೇಸ್ ಮಾಡಿದ್ರೆ 50,884 ಕೋಟಿ ಸೆಲ್ ಮಾಡಿದ್ದಾರೆ. DIS ಕೂಡ 20,673 ಕೋಟಿ ಬೈ ಮಾಡಿ 11,577 ಕೋಟಿ ಸೆಲ್ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಮಂತ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಮೇ ನಲ್ಲಿ FIS 11,773 ಕೋಟಿಯನ್ನ ಬೈ ಮಾಡಿದ್ದಾರೆ ನೆಟ್ ಪರ್ಚೇಸ್. DIS 67,642 ಕೋಟಿ ಬೈ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಮೇ ತಿಂಗಳಲ್ಲಿ. ಇವರ ಕಡೆ ಗಮನ ಇಡಬೇಕಾಗತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಕ್ರೂಡ್, ಈಗಾಗಲೇ ನಾವು ನಿನ್ನೆ ಇದ್ರ ಬಗ್ಗೆ ನ್ಯೂಸ್ ಅನ್ನ ನೋಡಿದ್ವಿ. OPEC ಪ್ಲಸ್ ಕಂಟ್ರೀಸ್ ಜೂನ್ ನಂತರ ಜುಲೈಯಲ್ಲೂ ಕೂಡ ಸಪ್ಲೈ ಜಾಸ್ತಿ ಮಾಡ್ಲಿಕ್ಕೆ ಡಿಸಿಷನ್ ತಗೊಂಡಿದ್ದಾವೆ. ಇದು ಕ್ರೂಡ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಗೂ ಕೂಡ ಕಾರಣ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಈ ವಾರ ಕ್ರೂಡ್ ನ ಪರ್ಫಾರ್ಮೆನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅರೌಂಡ್ $63 ರೇಂಜ್ ಅಲ್ಲಿ ಬ್ರೆಂಟ್ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಈ ಕಡೆ ಕೂಡ ನಮ್ಮ ಗಮನ ಇಡಬೇಕಾಗುತ್ತೆ. ಈಗಾಗಲೇ ನಿನ್ನೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಕವರ್ ಮಾಡಿದೀನಿ. ಖಂಡಿತ ಕ್ರೂಡ್ ಆಯಿಲ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸುವಂತ ಕಂಪನೀಸ್ಗೆ ಇದು ಬಿಗ್ ಪಾಸಿಟಿವ್ ಆಗಿರುತ್ತೆ. ಗಮನವನ್ನು ಕೊಡಬಹುದು ಈ ಕಡೆ ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ರುಪಿ ಕಡೆ ಬಂದ್ರೆ ಡಾಲರ್ ಎದುರುಗಡೆ ರುಪಿ ವೀಕ್ನೆಸ್ ಕಂಟಿನ್ಯೂ ಆಗಿದೆ. ಕಳೆದ ವಾರದಲ್ಲಿ ಎಸ್ಪೆಷಲಿ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಡಾಲರ್ ಸ್ಟ್ರಾಂಗ್ ಆಗಿದೆ. ರುಪಿ ಎದುರುಗಡೆ ಡಾಲರ್ ಸ್ಟ್ರಾಂಗ್ ಆಗೋದು ಖಂಡಿತ ಒಳ್ಳೆ ಸುದ್ದಿ ಏನಲ್ಲ. ಯಾಕಂದ್ರೆ ನಾವು ಮೆಜಾರಿಟಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ಹೆಚ್ಚಿನ ಟ್ರೇಡ್ ಗೆ ಡಾಲರ್ ಅನ್ನೇ ಬಳಸೋದ್ರಿಂದ ಡಾಲರ್ ಎದುರುಗಡೆ ರುಪಿ ವೀಕ್ ಆಗೋದು ಖಂಡಿತ ಒಳ್ಳೆ ಸೈನ್ ಆಗೋದಿಲ್ಲ. ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ 87 ವರೆಗೂ ಹತ್ತತ್ರ ಹೋಗಿದಂತ ರುಪೀಸ್ 85-86 ರೇಂಜ್ ಅಲ್ಲಿ ಇದೆ. ಬಟ್ ಇನ್ನು ಸಾಕಷ್ಟು ಸ್ಟ್ರಾಂಗ್ ಆಗ್ಬೇಕಾಗಿದೆ ರುಪಿ ಡಾಲರ್ ಎದುರುಗಡೆ. ಈ ಕಡೆ ಕೂಡ ಗಮನ ಇಡಬಹುದು. ನಂತರ ಗೋಲ್ಡ್ ಅಲ್ಲಿ ಮತ್ತೊಮ್ಮೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು, ಬೌನ್ಸ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು. ಈಗ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಸ್ವಲ್ಪ ಕನ್ಸಲ್ಟೇಟ್ ಕೂಡ ಆಗಿದೆ. 198,315 ನಲ್ಲಿ ಇದೆ ಆಸ್ ಆಫ್ ನೌ. ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಇರೋವರೆಗೂ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಈ ವಾರ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ 4 IPO ಗಳ ಲಿಸ್ಟಿಂಗ್ ಇರುತ್ತೆ. ಏಜಿಸ್ ಓಪ್ಯಾಕ್, ಲೀಲಾ ಹೋಟೆಲ್ಸ್, ಪ್ರೋಸ್ಟಾರ್ಮ್, ಇನ್ಫೋಸಿಸ್ಟಮ್ಸ್, ಸ್ಕೋಡಾ ಟ್ಯೂಬ್ಸ್, ಈ 4 IPO ಗಳ ಲಿಸ್ಟಿಂಗ್ ಇರುತ್ತೆ. ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ, ಲಾಭವನ್ನ ಕೊಡ್ತಾವ, ನಷ್ಟವನ್ನ ಮಾಡ್ತಾವ ಅಂತ. ಹಾಗೆ ಸದ್ಯಕ್ಕೆ ಇನ್ನು ಯಾವುದೋ ಹೊಸ IPO ಅನೌನ್ಸ್ ಆಗಿಲ್ಲ. ನೋಡೋಣ ಈ ವಾರದಲ್ಲಿ ಏನಾದ್ರು ಯಾವ್ದಾದ್ರು ಬರುತ್ತಾ ಅಂತ. ಇನ್ನು ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಹಲವಾರು ಕಂಪನೀಸ್ ಈ ವಾರ ಕೂಡ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ಕೆಲವೊಂದು ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ ನೋಡಬಹುದು. ಹಾಗೆ ಕೋಫೋರ್ಜ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 2 ರೂಪಾಯಿ ಮಾಡ್ತಾ ಇದೆ ಕಂಪನಿ. 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 4 ಜೂನ್ ಎಕ್ಸ್ ಡೇಟ್ ಆಗಿರುತ್ತೆ. 4ನೇ ತಾರೀಕು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಈ ಸ್ಟಾಕ್ ಇದ್ರೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಅವತ್ತು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಡೌನ್ ಕಾಣುತ್ತೆ. ಬಟ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಷ್ಟೇ. ಅಡಿಷನಲ್ ಶೇರ್ಗಳು ಬಂದ್ಮೇಲೆ ಆ ಪ್ರೈಸ್ ಸರಿ ಆಗುತ್ತೆ. ಏನು ಶಾಲಿಭದ್ರ ಫೈನಾನ್ಸ್ ನ ಬೋನಸ್ ಇಶ್ಯೂ ಇದೆ 3:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 3 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಏನು ಶಿಲ್ಚರ್ ಟೆಕ್ನಾಲಜೀಸ್ ನ ಬೋನಸ್ ಕೂಡ ಇದೆ 1:2 ರೇಷಿಯೋದಲ್ಲಿ. ಅಂದ್ರೆ 2 ಶೇರ್ಗಳಿದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಇನ್ನು ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಲಿರುತ್ತವೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಟೈಮ್ ಅಲ್ಲಿ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.